ನಗರದ ಚಾಮರಾಜಪೇಟೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಅಧಿಕಾರಿಗಳೊಂದಿಗೆ ದಿಢೀರ್ ಭೇಟಿ ನೀಡಿದ ಅವರು ಆಸ್ಪತ್ರೆಗೆ ಆಗಮಿಸಿದ್ದ ಸಾರ್ವಜನಿಕರು, ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿ ಮೂಲಸೌಕರ್ಯ ಹಾಗೂ ಚಿಕಿತ್ಸಾ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕೆಲವು ರೋಗಿಗಳು ವೈದ್ಯರು ಹೊರಗಡೆಯಿಂದ ಔಷಧಿಗಳನ್ನು ಬರೆದುಕೊಡುತ್ತಿದ್ದಾರೆ ಎಂದು ದೂರು ನೀಡಿದರೆ, ಇನ್ನು ಕೆಲವರು ಆಸ್ಪತ್ರೆಯ ನೈರ್ಮಲ್ಯ ಹಾಗೂ ಲಭ್ಯವಿರುವ ಸೂಕ್ತ ಚಿಕಿತ್ಸೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, 6 ತಿಂಗಳ ಹಿಂದೆ ನಾನು ಈ ಆಸ್ಪತ್ರೆಗೆ ಬಂದಿದ್ದಾಗ ಔಷಧಿ ಹಾಗೂ ರಕ್ತ ಪರೀಕ್ಷೆಗಳನ್ನು ಹೊರಗಡೆ ಮಾಡಿಸುವಂತೆ ಸೂಚಿಸಲಾಗುತ್ತಿತ್ತು. ಅಲ್ಲದೆ ಆಂಬ್ಯುಲೆನ್ಸ್ಗೂ ಹಣ ವಸೂಲಿ ಮಾಡಲಾಗುತ್ತಿತ್ತು. ಈ ಬಗ್ಗೆ ತಕ್ಷಣವೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗಿತ್ತು. ಪರಿಣಾಮವಾಗಿ ಈಗ ಆಸ್ಪತ್ರೆಯಲ್ಲಿ ಗಮನಾರ್ಹ ಬದಲಾವಣೆಯಾಗಿದ್ದು, ಸ್ವಚ್ಛತೆ ಹಾಗೂ ಉಚಿತ ಔಷಧಿ ವಿತರಣೆ ಸರಿಯಾಗಿ ನಡೆಯುತ್ತಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಎಂದರು. ಆಸ್ಪತ್ರೆಗಳಲ್ಲಿ ಪುರುಷ ಸಿಬ್ಬಂದಿಯ ಸಂಖ್ಯೆ ಹೆಚ್ಚಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ ಅವರು, ಮಹಿಳೆಯರ ಚಿಕಿತ್ಸಾ ಕೇಂದ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಉದ್ಯೋಗಾವಕಾಶ ನೀಡಬೇಕಾಗಿದೆ. ಜೊತೆಗೆ ಆಸ್ಪತ್ರೆಯಲ್ಲಿ ಇನ್ನೂ ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳು ಹಾಗೂ ಹೆಚ್ಚುವರಿ ಸಿಬ್ಬಂದಿ ನೇಮಕ ಕುರಿತು ಶೀಘ್ರದಲ್ಲೇ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಕೆಲಸ ಕೊಡಕ್ಕೆ ಆಗತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನೀವು ದಾವಣಗೆರೆಗೆ ಹೋಗ್ರಿ ಅಂತ ಅದಕ್ಕೆ 2 ಪೇಷಂಟ್ ಹೋಗ್ರಿ ನಿನ್ನೆ ಅದಕ್ಕೆ ಒಂದ್ಸೂರು ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿ ಇನ್ನೊಂದು ಆಂಬುಲೆನ್ಸ್ ಒಂದು ರಿಪೇರಿ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಿ GPS ಫೋಟೋ ಮೊಬೈಲ್ ಆಯ್ತು ತಗೊಂಡ್ಬಿಡಿ ಸರ್ ರಿಪೇರ್ ಬಿಡಬೇಕು. ನಾನು ಲಾಸ್ಟ್ ಟೈಮು ಎಷ್ಟು ತಿಂಗಳಾಯಿತು ಬಂದು 6 ತಿಂಗಳಿಗೆ ಮುಂಚೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿದ್ದೆ. ಅವ್ರಿಗೂ ಗೊತ್ತಿರಲಿಲ್ಲ, ಬಟ್ ನಾನು ಬಂದೆ, ಅದು ಭಾನುವಾರ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಅವತ್ತು ಹೊರಗಡೆ ಜನ ತುಂಬ ಇದ್ದರು. ಅವತ್ತಿನ ಜನರ ಜೊತೆ ಮಾತಾಡಿದಾಗ ಭಾಳಷ್ಟು ಔಷಧಿಗಳನ್ನು ಹೊರಗಡೆ ಬರ್ಕೊಡ್ತಾ ಇದ್ದಿದ್ದು ಚೀಟಿಗಳನ್ನು ನಾವು ನೋಡಿದ್ವಿ. ಮತ್ತು ಬ್ಲಡ್ ಟೆಸ್ಟಿಂದ ಹೊರಗಡೆ ಮಾಡ್ತಾಯಿದ್ರು. ಎಷ್ಟೋ ಮಕ್ಕಳನ್ನು ವೆಂಟಿಲೇಟರ್ ಸಲುವಾಗಿ ಬಾಪೂಜಿ ಕಳಿಸಿದ್ರು. ಒಂದು ಮಗಳು ಮಾತಾಡಿದ್ದು ನನಗೆ ನೆನಪಿದೆ. 70,000 ಕಟ್ಟಿಸ್ಕೊಂಡ್ರು ಮೇಡಮ್, ನಾವು ಬಡವರು, ಇಲ್ಲಿಂದ ನಾವು ಒಂದು ಆ್ಯಂಬುಲೆನ್ಸು ಸಹ ದುಡ್ಡು ಕೊಟ್ಟು ತೊಗೊಂಡೋದ್ವಿ. ಈ ಥರದ್ದು ತುಂಬ ಹೇಳಿದ್ರು. ನಾನು ಒಳಗೆ ಎಂಟ್ರೇ ಆಗಲಿಲ್ಲ, ಅಷ್ಟೊಂದು ಅವ್ಯವಸ್ಥೆ ಇತ್ತು. ನಾನಿಲ್ಲಿಂದ ಸೀದಾ ಹೋದೆ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೆ. ಆವಾಗ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರಿದ್ದರು. ಅವ್ರ ಕಡೆಯಿಂದ ಸೀದಾ DC ಅವ್ರಿಗೆ ಮಾತಾಡಿಸ್ದೆ. ಯಾಕೆಂದರೆ ಇದು ತಾಯಿ ಮಗುವಿನ ವಿಚಾರ, ಸೂಕ್ಷ್ಮತೆ ಇರುವಂಥ ವಿಚಾರ.
ಮತ್ತು ಇಲ್ಲಿ ಬರುವಂಥದ್ದೆಲ್ಲ ಬಡವರು. ನಂತರದಲ್ಲಿ ಡಿ ಸಿ ಅವರು ಮತ್ತು ಸಿ ಒ ಅವರಿಬ್ಬರೂ ನಮ್ಮ ಈ ಒಂದು ಹಾಸ್ಪಿಟಲ್ನ, ತಾಯಿ ಮಗುವಿನ ಹಾಸ್ಪಿಟ್ಲಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ತುಂಬ ಅವರು ಬಂದು, ಇವತ್ತು ನಾನು ಹೊರಗೆ ಬರ್ತಿದ್ದಂಗೆ ಫಸ್ಟ್ ನಾನು ಕೇಳಿದ್ದೆ ಜನರನ್ನ, ಅವ್ರ ಒಪಿನಿಯನ್ ತುಂಬ ಬದಲಾಗಿದೆ. 6 ತಿಂಗಳಲ್ಲಿ ಹೊರಗಡೆ ಯಾವುದು ಔಷಧಿಗಳನ್ನು ಬರಿತಾ ಇಲ್ಲ. ಯಾವುದೇ ಮಕ್ಕಳು ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ಅದನ್ನು ಒಬ್ಬರು ತಾಯಿ ಇಲ್ಲಿ ಬಂದು ಹೇಳಿದ್ರು, ಅವರೇ ಆ್ಯಂಬುಲೆನ್ಸ್ ಮಾಡಿ ಅವರೇ ನಮ್ಮನ್ನು ಕಳಿಸ್ಕೊಟ್ರು. ಮತ್ತು ಆ ದುಡ್ಡು ಸಹ ನಮಗೆ ನಮ್ಮ ಕೈಯಲ್ಲಿ ಕಟ್ಟಿಸ್ಕೊಳ್ಳಿಲ್ಲ ಅಂತಾನು ಹೇಳಿದ್ರು. ಒಳಗಡೆನೂ ಅಷ್ಟೇ ನಮ್ಮ ಗ್ರೂಪ್ ಡಿ ಮತ್ತು ನಾನ್ ಕ್ಲಿನಿಕಲ್ಸ್ ಅವ್ರಿಗೆ ಏಜೆನ್ಸಿಯವ್ರು ದುಡ್ಡು ಹಾಕ್ತಾರೆ. ಯೂಶ್ವಲಿ ಏಜೆನ್ಸಿಯವ್ರಿಗೆ ಬರೋದು 21,000 ಆದರೆ ನೆನ್ನೆ ನಾವು KSRTC ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ವಿ, ಅವ್ರಿಗೆ ಬರೋದು 20,000 ಚಿಲ್ಲರೆ. ಬಟ್ ಅವ್ರಿಗೆ ಅಲ್ಲಿ 8,500 ಕೊಡ್ತಾ ಇದ್ದಾರೆ ಏಜೆನ್ಸಿಯವರು. ಸೊ ಹಾಗಾಗಿ ನಾನು ಇಲ್ಲೂ ಸಹ ತೊಗೊಂಡು ನೋಡಿದೆ. ಮತ್ತು ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ. ಕರೆಕ್ಟಾಗೆ ಎಲ್ಲವನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಒಂದು ತಿಂಗಳಿಗೆ 350 600ರಿಂದ 650 ಹೆರಿಗೆ ಆಗುತ್ತೆ. ಸೊ ಹಾಗಾಗಿ ಬಟ್ ಆದರೆ ಒಂದು ತುಂಬ ದುರಂತ ಏನಂದರೆ, ಎಲ್ಲ ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಗಂಡು ಮಕ್ಕಳ ಸಂಖ್ಯೆನೇ ಜಾಸ್ತಿ, ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ. ನಾನು ನಮ್ಮ ಡಾಕ್ಟರ್ಸ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲನೇದು ಗಂಡು ಮಗು ಆಗೋಯ್ತು ಅಂದರೆ ಆಪ್ರೇಷನ್ನೇ ಮಾಡಿಸ್ಬಿಡ್ತಾರಂತೆ. ಮೊದಲನೇದು ಹೆಣ್ಣು ಮಗು ಆದ್ರೇ ಸೆಕೆಂಡ್ ಚಾನ್ಸು ಎಷ್ಟೋ ಜನರಿಗಿಲ್ಲಿ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಹೆಣ್ಣು ಮಗಳ ಭ್ರೂಣ ಹತ್ಯೆ ಆಗ್ತಾ ಇದೆ, ಖಂಡಿತವಾಗ್ಲೂ ಆಗ್ತಾ ಇದೆ. ಅದನ್ನು ಹುಡ್ಕೋದು ತುಂಬ ಕಷ್ಟ. ಯಾಕಂದರೆ ತಾಯಿ ಇನ್ವಾಲ್ವ್ ಆಗಿರ್ತಾಳೆ, ಮನೆಯಲ್ಲಿರೋರು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ. ಕೆಲವೊಂದು ಸಲ ತಾಯಿಗೆ ಯಾವ ಮಗು ಆದರೂ ಓಕೆ, ಬಟ್ ಮನೆಯವರ ಒಂದು ಫೋರ್ಸ್ ಇರುತ್ತಲ್ಲ, ಅದು ಭಾಳ ದೊಡ್ಡದಿರುತ್ತೆ. ಸೊ ಹಾಗಾಗಿ ಅದು ತುಂಬ ಒಂಥರ ಮನಸ್ಸಿಗೆ ಆಘಾತ ಆಗಿದೆ. ಅದು ನಾನು ಖಂಡಿತವಾಗ್ಲೂ ಮತ್ತೆ ಸರ್ಕಾರಕ್ಕೆ ಬರಿತೀನಿ. ಭಾಳಷ್ಟು ನಾವೆಲ್ಲ ಹೆಣ್ಣುಮಕ್ಕಳೇ, ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ನೋಡಿ, ಇವರು ಹೆಣ್ಮಗಳು, ನಮ್ಮ ಸಲೋನಿ ನೋಡ್ರಿ, ನನ್ನ ಮಗಳು ಇಲ್ಲೇ ಇದ್ದಾಳೆ, ಅವಳು ಎಲ್ಲ ಹೆಣ್ಮಕ್ಳು ಸೇವೆ ಮಾಡೋದಿಲ್ವ? ಯಾವಾಗ ಇವ್ರ ಮನಸ್ಥಿತಿ ಬದಲಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ಮಹಿಳಾ ಕನ್ನಡ ಸಾಹಿತ್ಯ ಪರಿಶೀಲನಾ, ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಶೀಲನಾ ಸಭೆ ಅನ್ನೋದೇ ಬಂದ್ಬಿಡೈತೆ ನನಗೆ. ಆ ಸಭೆಯನ್ನು ಉದ್ಘಾಟನೆ ಮಾಡಿ ನಾನು ಉದ್ಘಾಟಕ ಭಾಷಣ ಮಾಡಿದಾಗ ಒಬ್ಬ ತಾಯಿ, ವಯಸ್ಸಾದಂಥ ತಾಯಿ ಎದ್ಬಿಟ್ಟು ನನ್ನ ಜೊತೆ ಜಗಳ ಆಡಿದ್ರು. ಏನು ಮೇಡಮ್, ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ, ಗಂಡು ಮಕ್ಕಳ ಬಗ್ಗೆ ಮಾತಾಡಿಲ್ಲ, ಏನವ ಮಾತಾಡಬೇಕು ಅಂದರೆ, ನಮ್ಮ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ, ನಮ್ಮೂರಿನಲ್ಲಿ ಹೆಣ್ಮಕ್ಳೇ ಎಷ್ಟೊಂದು ಜನ ಮದುವೆ ಆಗದೆ ಇದ್ದಾರಂತೆ. ನಾನು ಹೇಳಿದೆ, ಅದು ನೀವೆಲ್ಲ ಸಮಾಜ ಸೃಷ್ಟಿ ಮಾಡಿರೋದದು, ಭಗವಂತ ಅಲ್ಲ. ಪ್ರಕೃತಿ ದತ್ತವಾಗಿ ಹೆಣ್ಮಕ್ಳು ಯಾವಾಗಲೂ ಜಾಸ್ತಿ ಇರಬೇಕು. ನಿಮ್ಮ ಮಗನೇ ಅಲ್ಲವ, ಒಂದೊಂದು ಊರಿಗೆ ಹೋದರೆ 50-60 ಗಂಡು ಮಕ್ಕಳಿಗೆ ಹೆಣ್ಣಿಲ್ಲವ. ಕಳೆದ 20-30 ವರ್ಷಗಳಿಂದ, 3 ದಶಕಗಳಿಂದ ಲಕ್ಷಾಂತರ ಭ್ರೂಣ ಹತ್ಯೆಯನ್ನು ಮಾಡಿದ್ದೀರಾ, ಹೆಣ್ಣು ಭ್ರೂಣ ಹತ್ಯೆಯನ್ನು. ಹೆಣ್ಣು ಸಿಗಬೇಕು ಅಂದರೆ ನಾವು ಎಲ್ಲಿಂದ ಕೊಡ್ಸೋಣ ಹೇಳಿ ಅಲ್ವಾ? ಇದು ಪರಿಸ್ಥಿತಿ. ಇಲ್ಲ, ಅವ್ರಿಗೆ ಕೆಲವೊಂದು ಸ್ಟಾಫ್ ಕಡಿಮೆ ಇದೆ, ಇಷ್ಟೊಂದು ಮ್ಯಾನೇಜ್ ಮಾಡಲಿಕ್ಕೆ. ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾರೆ, ಸೆಕ್ಯೂರಿಟಿ ಕಡಿಮೆ ಇದೆ ಅಂತಂದರು. ಮತ್ತು ಸ್ಟಾಫ್ ನರ್ಸ್ ಇಲ್ಲ, ಮತ್ತು ಗ್ರೂಪ್ ಡಿ ಕಡಿಮೆ ಇದೆ. ಅವರು ನನಗೆ ಅದು ಏನು ಸಬ್ಮಿಟ್ ಮಾಡ್ತಾರಲ್ಲ, ಅದನ್ನು ನಾನು ಸರ್ಕಾರಕ್ಕೆ ಬರೆದು ಅದನ್ನು ಮಾಡಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಟ್ ಇಸ್ ಗುಡ್. ಎಲ್ಲವೂ NHM ಅವ್ರದ್ದು ಸ್ಯಾಲ್ರಿ ಪಾಪ ಅವರಿಗೆ ಪರ್ಮನೆಂಟ್ ಇಲ್ಲ, ಅವ್ರು ಮಾಡುವಂಥ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಮತ್ತು ಈ ಗೌರ್ಮೆಂಟಿಂದ ಬರುತ್ತೆ, ಅದು 2 ತಿಂಗಳು 3 ತಿಂಗಳು ಡಿಲೇ ಆದರೆ ಆ್ಯಕ್ಚುಲಿ ಏನಂತಂದರೆ ಅವ್ರಿಗೆ ಸರಿಯಾಗಿ ಸಂಬಳ ಮಾಡಬೇಕು. ಯಾಕಂದರೆ ಅವರೆಲ್ಲ ಕಡಿಮೆ ಸಂಬಳ ತೊಗೊಂಡು ಬದುಕನ್ನು ನಡೆಸೋರು. ನಾನು ಖಂಡಿತವಾಗ್ಲೂ ಅದನ್ನು ಸಹ ಸರ್ಕಾರದ ಗಮನಕ್ಕೆ ತೊಗೊಂಬರ್ತೇನೆ. 100% ಎಲ್ಲ ಏಜೆನ್ಸಿಯವರ ಎಲ್ಲ ಯಾರ್ಯಾರು ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾರೆ ಅವರೆಲ್ಲರೂ ಜಾಗೃತರಾಗ್ರಿ, ಜಾಣರಾಗ್ರಿ. ಸರ್ಕಾರ ಕೊಡುವ ದುಡ್ಡು ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ನಿಮಗೆ ಅಂತ ನೀವು ನೋಡಿ. ಕೊಡದೆ ಹೋದರೆ ನಿಮ್ಮ DC ಅವ್ರಿಗೆ ಕಂಪ್ಲೇಂಟ್ ಮಾಡಿ, ನಿಮ್ಮ ಹಣವನ್ನು ನೀವು ಕೆಲಸ ನೀವು ಶ್ರಮ ಪಟ್ಟಿರುವ ಆ ಹಣವನ್ನು ಏಜೆನ್ಸಿಯವರು ನುಂಗದೇ ಇರೋಂಗೆ ನೀವು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ.